ನಮಸ್ಕಾರ ಪ್ರಿಯ ವೀಕ್ಷಕರೇ, ಕಥಾಜ್ಞಾನ ಚಾನಲಿಗೆ ಸ್ವಾಗತ. ಇಂದು ನಾವು ಮರಗಳ ರಾಜ ಅಶ್ವತ್ಥ ಮರದ ಪವಿತ್ರ ಕಥೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಹಿಂದೂ ಧರ್ಮದಲ್ಲಿ ಅಶ್ವತ್ಥ ಮರ ಅಥವಾ ಅರಳಿ ಮರಕ್ಕೆ ಅತ್ಯಂತ ಪವಿತ್ರವಾದ ಸ್ಥಾನವಿದೆ. ಇದನ್ನು ವೃಕ್ಷರಾಜ, ಮರಗಳ ರಾಜ ಎಂದೂ ಕರೆಯುತ್ತಾರೆ. ಇದರ ಧಾರ್ಮಿಕ ಹಿನ್ನೆಲೆ ಮತ್ತು ಇದಕ್ಕೆ ಸಂಬಂಧಿಸಿದ ಪ್ರಮುಖ ಕಥೆಗಳನ್ನು ತಿಳಿಯೋಣ. ಅಶ್ವತ್ಥಾಮರವನ್ನು ಸಾಕ್ಷಾತ್ ತ್ರಿಮೂರ್ತಿಗಳ ಸ್ವರೂಪವೆಂದು ನಂಬಲಾಗುತ್ತದೆ. ಈ ಕುರಿತು ಒಂದು ಪ್ರಸಿದ್ಧ ಶ್ಲೋಕವಿದೆ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೇ ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ಇದರ ಅರ್ಥ ಮೂಲದಲ್ಲಿ ಬೇರು, ಸೃಷ್ಟಿಕರ್ತನಾದ ಬ್ರಹ್ಮ ನೆಲೆಸಿದ್ದಾನೆ. ಮಧ್ಯದಲ್ಲಿ ಕಾಂಡ, ಸ್ಥಿತಿಕರ್ತನಾದ ವಿಷ್ಣು ನೆಲೆಸಿದ್ದಾನೆ. ಅಗ್ರದಲ್ಲಿ ತುದಿ, ಎಲೆಗಳಲ್ಲಿ ಲಯಕರ್ತನಾದ ಶಿವ ನೆಲೆಸಿದ್ದಾನೆ. ಹೀಗಾಗಿ ಈ ಮರಕ್ಕೆ ಪ್ರದಕ್ಷಿಣೆ ಹಾಕಿದರೆ ತ್ರಿಮೂರ್ತಿಗಳಿಗೆ ನಮಸ್ಕರಿಸಿದ ಪುಣ್ಯ ಲಭಿಸುತ್ತದೆ ಎಂಬ ನಂಬಿಕೆ ಇದೆ. ಪಾರ್ವತಿಯ ಶಾಪ. ಪುರಾಣ ಕಥೆಯ ಪ್ರಕಾರ ಪಾರ್ವತಿಯ ಶಾಪ ಪದ್ಮಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಅಶ್ವತ್ಥ ಮರದ ಉಗಮಕ್ಕೆ ಸಂಬಂಧಿಸಿದ ಒಂದು ಕಥೆ ಇದೆ. ಒಮ್ಮೆ ಶಿವ ಮತ್ತು ಪಾರ್ವತಿಯರು ಏಕಾಂತದಲ್ಲಿದ್ದಾಗ ಅಗ್ನಿದೇವನು ಬ್ರಾಹ್ಮಣನ ವೇಷದಲ್ಲಿ ಬಂದು ಅವರ ಏಕಾಂತಕ್ಕೆ ಭಂಗ ತರುತ್ತಾನೆ. ಇದರಿಂದ ಕೋಪಗೊಂಡ ಪಾರ್ವತಿ ದೇವಿಯು ದೇವತೆಗಳೆಲ್ಲರೂ ವೃಕ್ಷಗಳಾಗಿ ಮರಗಳಾಗಿ ಹುಟ್ಟಲಿ ಎಂದು ಶಾಪ ನೀಡುತ್ತಾಳೆ. ಈ ಶಾಪದ ಪರಿಣಾಮವಾಗಿ ಬ್ರಹ್ಮನು ಪಾಲಶ ಮರವಾಗಿ, ಶಿವನು ಆಲದ ಮರವಾಗಿ, ವಟವೃಕ್ಷ ವಿಷ್ಣುವು ಅಶ್ವತ್ಥ ಮರವಾಗಿ ಹುಟ್ಟುವರು. ಆದ್ದರಿಂದಲೇ ಅಶ್ವತ್ಥ ಮರವನ್ನು ವಿಷ್ಣು ಸ್ವರೂಪ ಎಂದು ಪೂಜಿಸಲಾಗುತ್ತದೆ. ಭಗವದ್ಗೀತೆಯ ಉಲ್ಲೇಖ. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಅಶ್ವತ್ಥಃ ಸರ್ವವೃಕ್ಷಾಣಾಂ ಎಂದು ಹೇಳುತ್ತಾನೆ. ಅಂದರೆ ಮರಗಳಲ್ಲಿ ಶ್ರೇಷ್ಠ ಅಶ್ವತ್ಥ ಮರವಾಗಿದೆ. ಸಾಕ್ಷಾತ್ ಭಗವಂತನೇ ಈ ಮರದ ರೂಪದಲ್ಲಿದ್ದಾನೆ ಎಂದು ಹೇಳಿರುವುದರಿಂದ ಇದನ್ನು ಕಡಿಯುವುದನ್ನು ಮಹಾಪಾಪ ಎಂದು ಭಾವಿಸುತ್ತಾರೆ. ಲಕ್ಷ್ಮೀದೇವಿಯ ಸನ್ನಿಧಾನ. ಮತ್ತೊಂದು ನಂಬಿಕೆಯ ಪ್ರಕಾರ ಸಮುದ್ರ ಮಥನದ ಸಮಯದಲ್ಲಿ ಲಕ್ಷ್ಮೀದೇವಿಗಿಂತ ಮೊದಲು ಅವಳ ಅಕ್ಕ ಜ್ಯೇಷ್ಠಾದೇವಿ ಅಲಕ್ಷ್ಮಿ ಬರುತ್ತಾರೆ. ಅವಳನ್ನು ಅಶ್ವತ್ಥ ಮರದ ಕೆಳಗೆ ವಾಸಿಸುವಂತೆ ಹೇಳಲಾಗುತ್ತದೆ. ನಂತರ ಬಂದ ಲಕ್ಷ್ಮಿಯು ವಿಷ್ಣುವನ್ನು ವರಿಸುತ್ತಾಳೆ. ವಿಷ್ಣುವು ಲಕ್ಷ್ಮಿಗೆ, ಪ್ರತಿ ಶನಿವಾರ ನಾನು ಅಶ್ವತ್ಥ ಮರದಲ್ಲಿ ನೆಲೆಸಿರುತ್ತೇನೆ. ಆ ದಿನ ನೀನು ಅಲ್ಲಿ ಬಂದು ನನ್ನನ್ನು ಭೇಟಿಯಾಗು ಎಂದು ಹೇಳುತ್ತಾನೆ. ಪಿಪ್ಪಲಾದ ಋಷಿಗಳ ಕತೆ. ಇದು ತುಂಬಾ ಪ್ರಸಿದ್ಧವಾದ ಕತೆ. ಮಹಾತ್ಯಾಗಿಯಾದ ದದೀಚಿ ಮಹರ್ಷಿಗಳು ದೇವತೆಗಳ ಒಳಿತಿಗಾಗಿ ತಮ್ಮ ಪ್ರಾಣತ್ಯಾಗ ಮಾಡುತ್ತಾರೆ. ಆಗ ಅವರ ಪತ್ನಿ ಗರ್ಭಿಣಿಯಾಗಿದ್ದಳು. ಪತಿಯ ವಿಯೋಗ ತಾಳಲಾರದೆ ಆಕೆಯು ಅಗ್ನಿಪ್ರವೇಶ ಮಾಡಲು ನಿರ್ಧರಿಸುತ್ತಾಳೆ. ಆಗ ತನ್ನ ಗರ್ಭದಲ್ಲಿದ್ದ ಮಗುವನ್ನು ಹೊರತೆಗೆದು ಅಲ್ಲೇ ಇದ್ದ ದೊಡ್ಡ ಅಶ್ವತ್ಥ ಮರದ ಕೆಳಗೆ ಇಟ್ಟು ಹೋಗುತ್ತಾಳೆ. ತಾಯಿಯೂ ಇಲ್ಲದ, ತಂದೆಯೂ ಇಲ್ಲದ ಆ ಮಗುವನ್ನು ಅಶ್ವತ್ಥಾಮರವೇ ಸಾಕಿ ಸಲಹುತ್ತದೆ. ಮರವು ಎಲೆಗಳ ಮೂಲಕ ಅಮೃತವನ್ನು ಸುರಿಸಿ ಮಗುವಿನ ಹಸಿವನ್ನು ನೀಗಿಸುತ್ತದೆ. ಪಿಪ್ಪಲ ಅಶ್ವತ್ಥದ ಎಲೆಗಳನ್ನು ತಿಂದು ಅದರ ಆಶ್ರಯದಲ್ಲಿ ಬೆಳೆದಿದ್ದರಿಂದ ಆ ಮಗುವಿಗೆ ಪಿಪ್ಪಲಾದ ಎಂದು ಹೆಸರಾಯಿತು. ಮುಂದೆ ಈತ ದೊಡ್ಡ ಋಷಿಯಾದನು. ಶನಿದೇವನಿಗೂ ಮತ್ತು ಪಿಪ್ಪಲಾದನಿಗೂ ನಡೆದ ಯುದ್ಧದ ನಂತರ ಶನಿಯು ಯಾರು ಅಶ್ವತ್ಥ ಮರಕ್ಕೆ ನೀರು ಹಾಕಿ ಪೂಜಿಸುತ್ತಾರೋ ಅವರಿಗೆ ನನ್ನ ಕಾಟವಿರುವುದಿಲ್ಲ ಎಂದು ವರ ನೀಡುತ್ತಾನೆ. ಅಶ್ವತ್ಥ ಮತ್ತು ಪಿಪ್ಪಲ ಎಂಬ ರಾಕ್ಷಸರ ಕತೆ. ಕೈಟಬ ಎಂಬ ರಾಕ್ಷಸನಿಗೆ ಅಶ್ವತ್ಥ ಮತ್ತು ಪಿಪ್ಪಲ ಎಂಬ ಇಬ್ಬರು ಮಕ್ಕಳಿದ್ದರು. ಇವರು ಮಾಯಾವಿಗಳಾಗಿದ್ದರು. ಅಶ್ವತ್ಥನು ಮರದ ರೂಪವನ್ನು ತಾಳುತ್ತಿದ್ದನು. ಪಿಪ್ಪಲನು ಬ್ರಾಹ್ಮಣನ ವೇಷ ಹಾಕಿಕೊಂಡು ಅಲ್ಲಿಗೆ ಬರುವ ಜನರಿಗೆ ಸಂಸ್ಕೃತ ಪಾಠ ಹೇಳಿಕೊಡುವ ನಾಟಕ ಮಾಡುತ್ತಿದ್ದನು. ದಾರಿ ಹೋಕರು ಮರದ ಹತ್ತಿರ ಹೋದಾಗ ಮರದ ರೂಪದಲ್ಲಿದ್ದ ರಾಕ್ಷಸನು ಅವರನ್ನು ತಿಂದು ಹಾಕುತ್ತಿದ್ದನು. ಇದನ್ನು ಗಮನಿಸಿದ ಶನಿದೇವರು
ಬ್ರಾಹ್ಮಣನ ವೇಷದಲ್ಲಿ ಅಲ್ಲಿಗೆ ಹೋಗಿ ಆ ಇಬ್ಬರೂ ರಾಕ್ಷಸರನ್ನು ಸಂಹರಿಸುತ್ತಾನೆ. ಹೀಗಾಗಿ ಶನಿವಾರದಂದು ಅಶ್ವತ್ಥ ಮರವನ್ನು ಮುಟ್ಟಿದರೆ ಭಯ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಬಂತು. ಅಗ್ನಿದೇವನು ಅಡಗಿದ ಕಥೆ. ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಈ ಕಥೆ ಬರುತ್ತದೆ. ಒಮ್ಮೆ ದೇವತೆಗಳು ಅಗ್ನಿದೇವನನ್ನು ಹುಡುಕುತ್ತಿರುತ್ತಾರೆ. ಆಗ ಅಗ್ನಿದೇವನು ಯಾರಿಗೂ ಕಾಣದಂತೆ ಹೋಗಿ ಅಶ್ವತ್ಥ ಮರದ ಒಳಗೆ ಅಡಗಿಕೊಳ್ಳುತ್ತಾನೆ. ಹೀಗಾಗಿ ಅಶ್ವತ್ಥ ಮರದ ಕಟ್ಟಿಗೆಯನ್ನು ಉಜ್ಜಿ ಬೆಂಕಿ ಅರಣಿ ತೆಗೆಯುವ ಪದ್ಧತಿ ಯಜ್ಞಯಾಗಾದಿಗಳಲ್ಲಿ ರೂಢಿಗೆ ಬಂತು ಎಂದು ಹೇಳಲಾಗುತ್ತದೆ. ದೇವತೆಗಳೆಲ್ಲರೂ ಈ ಮರದಲ್ಲಿ ನೆಲೆಸಿರಲು ಇದೂ ಒಂದು ಕಾರಣ. ಅಶ್ವತ್ಥ ಮತ್ತು ಬೇವಿನ ಮರದ ಮದುವೆ. ಗ್ರಾಮೀಣ ಭಾಗದಲ್ಲಿ ಅಶ್ವತ್ಥ ಮರವನ್ನು ಪುರುಷ ಎಂದು, ಬೇವಿನ ಮರವನ್ನು ಪ್ರಕೃತಿ ಅಥವಾ ಸ್ತ್ರೀ, ಲಕ್ಷ್ಮಿ, ಪಾರ್ವತಿ ಎಂದೂ ಭಾವಿಸುತ್ತಾರೆ. ವೈಜ್ಞಾನಿಕವಾಗಿ ಮತ್ತು ಧಾರ್ಮಿಕವಾಗಿ ಇವೆರಡೂ ಮರಗಳು ಒಟ್ಟಿಗೆ ಇದ್ದರೆ ಅಲ್ಲಿನ ಗಾಳಿ ತುಂಬಾ ಶುದ್ಧವಾಗಿರುತ್ತದೆ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು. ಇದೇ ಕಾರಣಕ್ಕೆ ಮಕ್ಕಳಾಗದ ದಂಪತಿಗಳು ಅಶ್ವತ್ಥ ಮತ್ತು ಬೇವಿನ ಸಸಿಗಳನ್ನು ನೆಟ್ಟು ಅದಕ್ಕೆ ವಿಜೃಂಭಣೆಯಿಂದ ಮದುವೆ ಮಾಡಿಸುವ ಸಂಪ್ರದಾಯ ಇಂದಿಗೂ ಇದೆ. ಶ್ರೀಕೃಷ್ಣನ ಅವತಾರ ಸಮಾಪ್ತಿ. ದ್ವಾಪರ ಯುಗದ ಅಂತ್ಯದಲ್ಲಿ ಶ್ರೀಕೃಷ್ಣನು ತನ್ನ ಅವತಾರವನ್ನು ಮುಗಿಸಿ ವೈಕುಂಠಕ್ಕೆ ತೆರಳಲು ನಿರ್ಧರಿಸುತ್ತಾನೆ. ಆಗ ಅವನು ಕಾಡಿನಲ್ಲಿ ಒಂದು ಮರದ ಕೆಳಗೆ ಕುಳಿತು ವಿಶ್ರಮಿಸುತ್ತಿರುತ್ತಾನೆ. ಆ ಮರವೇ ಅಶ್ವತ್ಥ ಮರ. ಕೃಷ್ಣನು ಈ ಮರದ ಕೆಳಗೆ ಯೋಗ ನಿದ್ರೆಯಲ್ಲಿದ್ದಾಗ ಜರ ಎಂಬ ಬೇಡನು ಕೃಷ್ಣನ ಕಾಲನ್ನು ಜಿಂಕೆ ಎಂದು ತಪ್ಪಾಗಿ ಭಾವಿಸಿ ಬಾಣ ಬಿಡುತ್ತಾನೆ. ಹೀಗೆ ಶ್ರೀಕೃಷ್ಣನು ಈ ಲೋಕವನ್ನು ತ್ಯಜಿಸಲು ಅಶ್ವತ್ಥ ಮರವೇ ಸಾಕ್ಷಿಯಾಯಿತು ಎಂದು ಪುರಾಣಗಳು ಹೇಳುತ್ತವೆ. ಪಿತೃಗಳ ವಾಸಸ್ಥಾನ. ಹಿಂದೂ ಧರ್ಮದಲ್ಲಿ ಅಶ್ವತ್ಥ ಮರವನ್ನು ಪಿತೃಗಳಿಗೆ, ನಮ್ಮ ಪೂರ್ವಜರಿಗೆ ಸಂಬಂಧಿಸಿದ ಮರ ಎಂದು ಕರೆಯಲಾಗುತ್ತದೆ. ಮನುಷ್ಯರ ಮರಣದ ನಂತರ ಅವರ ಆತ್ಮವು ಶಾಂತಿ ಪಡೆಯಲು ಅಶ್ವತ್ಥ ಮರದ ಕೆಳಗೆ ನೀರು ಬಿಡುವ ಪದ್ಧತಿ ಇದೆ. ಮೃತರ ಆತ್ಮವು ಪರಲೋಕಕ್ಕೆ ಹೋಗುವ ಮುನ್ನ ಈ ಮರದ ಮೇಲೆ ಆಶ್ರಯ ಪಡೆಯುತ್ತದೆ ಎಂಬ ನಂಬಿಕೆ ಇದರ ಹಿಂದಿದೆ. ತಲೆಕೆಳಗಾದ ಮರ. ತಲೆಕೆಳಗಾದ ಮರ ಭಗವದ್ಗೀತೆಯ 15ನೇ ಅಧ್ಯಾಯದಲ್ಲಿ ಪ್ರಪಂಚವನ್ನು ಒಂದು ಅಶ್ವತ್ಥ ಮರಕ್ಕೆ ಹೋಲಿಸಲಾಗಿದೆ. ಆದರೆ ಇದೊಂದು ವಿಚಿತ್ರ ಮರ. ಊರ್ಧ್ವಮೂಲ ಮಧಶಾಖಂ. ಇದರರ್ಥ ಈ ಮರದ ಬೇರುಗಳು ಮೇಲಿವೆ, ಅಂದರೆ ಭಗವಂತನೇ ಇದರ ಮೂಲ. ಇದರ ರೆಂಬೆ ಕೊಂಬೆಗಳು ಕೆಳಗಿವೆ, ಅಂದರೆ ಮನುಷ್ಯರು, ಜೀವರಾಶಿಗಳು ಮತ್ತು ಪ್ರಪಂಚದ ವಿಷಯಗಳು. ಯಾರು ಈ ಮರದ ರಹಸ್ಯವನ್ನು, ಅಂದರೆ ಭಗವಂತನಿಗೂ ಮತ್ತು ಪ್ರಪಂಚಕ್ಕೂ ಇರುವ ಸಂಬಂಧವನ್ನು ಅರಿಯುತ್ತಾರೋ ಅವರು ಜ್ಞಾನಿಗಳಾಗುತ್ತಾರೆ ಎಂದು ಕೃಷ್ಣ ಹೇಳಿದ್ದಾನೆ. ಸೋಮವತಿ ಅಮಾವಾಸ್ಯೆ. ಯಾವಾಗ ಅಮಾವಾಸ್ಯೆಯು ಸೋಮವಾರದಂದು ಬರುತ್ತದೆಯೋ ಅದನ್ನು ಸೋಮವತಿ ಅಮಾವಾಸ್ಯೆ ಎನ್ನುತ್ತಾರೆ. ಈ ದಿನದಂದು ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ ಹಾಕಿ ಪೂಜಿಸಿದರೆ ಸ್ತ್ರೀಯರಿಗೆ ಅಖಂಡ ಸೌಭಾಗ್ಯ ಸಿಗುತ್ತದೆ ಮತ್ತು ಗಂಡನ ಆಯಸ್ಸು ಹೆಚ್ಚುತ್ತದೆ ಎಂಬ ಬಲವಾದ ನಂಬಿಕೆ ಭಾರತದಲ್ಲಿದೆ. ಮಹಾಭಾರತದ ಭೀಷ್ಮ ಪಿತಾಮಹನು ಯುಧಿಷ್ಠಿರನಿಗೆ ಈ ವ್ರತದ ಮಹತ್ವವನ್ನು ತಿಳಿಸಿದ್ದನು ಎಂದು ಹೇಳಲಾಗುತ್ತದೆ. ವಾಸ್ತುಶಾಸ್ತ್ರ. ಅಶ್ವತ್ಥ ಮರ ಇಷ್ಟೆಲ್ಲ ಪವಿತ್ರವಾಗಿದ್ದರೂ ಇದನ್ನು ಧಾರ್ಮಿಕ ಕಾರಣಗಳಿಂದ, ವಾಸ್ತುಶಾಸ್ತ್ರದ ಪ್ರಕಾರ ಇದು ವೈರಾಗ್ಯದ ಸಂಕೇತ ಎಂದು ಋಷಿ ಮುನಿಗಳಿಗೆ ಇದು ತಪಸ್ಸು ಮಾಡಲು ಯೋಗ್ಯ. ಆದರೆ ಗೃಹಸ್ಥರಿಗೆ, ಸಂಸಾರಿಗಳಿಗೆ ಮನೆಯ ಬಾಗಿಲಲ್ಲಿ ಈ ಮರವು ಇರಬಾರದು ಎನ್ನುತ್ತಾರೆ. ಹಾಗೆಯೇ ರಾತ್ರಿ ವೇಳೆ ಈ ಮರದ ಹತ್ತಿರ ಹೋಗಬಾರದು. ದೇವತೆಗಳು ಹಗಲಿನಲ್ಲಿ, ಇತರ ಶಕ್ತಿಗಳು ರಾತ್ರಿಯಲ್ಲಿ ಈ ಮರದಲ್ಲಿ ಇರುತ್ತವೆ ಎಂಬ ನಂಬಿಕೆ ಇದೆ. ವೈಜ್ಞಾನಿಕ ಕಾರಣ. ವೈಜ್ಞಾನಿಕ ಕಾರಣ ಮನೆಯ ಕಾಂಪೌಂಡ್ ಒಳಗೆ ಅಥವಾ ಮನೆಯ ಹತ್ತಿರ ಬೆಳೆಸಬಾರದು ಎಂದು. ಇದರ ಬೇರುಗಳು ಬಹಳ ದೂರದವರೆಗೂ ಹಬ್ಬುತ್ತವೆ ಮತ್ತು ಕಟ್ಟಡದ ತಳಪಾಯವನ್ನು ಹಾಳು ಮಾಡುವ ಶಕ್ತಿ ಇವಕ್ಕೆ ಇದೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಕಥಾಜ್ಞಾನ ಚಾನೆಲ್ ಅನ್ನು ಲೈಕ್, ಶೇರ್,
ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮುಂದಿನ ಭಾಗದಲ್ಲಿ ಅಶ್ವತ್ಥ ಮರದ ಪೂಜಾ ವಿಧಾನ, ಸ್ವಪ್ನಶಾಸ್ತ್ರ, ಶನಿ ದೋಷ, ಸಾಡೆ ಸಾತಿ ಮುಂತಾದ ವಿಷಯದ ಬಗೆಗಿನ ಮಾಹಿತಿಯನ್ನು ನೋಡಲು ಮರೆಯದಿರಿ.